ನಮ್ಮ ಭಾರತ ದೇಶ ಅಂದರೆ ಅದು ಪವಾಡಗಳ ನಾಡು. ಇಲ್ಲಿನ ಪ್ರತಿ ಕಲ್ಲಿನಲ್ಲೂ ಒಂದು ಕಥೆ ಇದೆ, ಪ್ರತಿ ದೇವಾಲಯದಲ್ಲೂ ಒಂದು ರಹಸ್ಯವಿದೆ. ಇವತ್ತು ನಾವು ನಿಮಗೆ ಪರಿಚಯಿಸುತ್ತಿರುವ ಶಿವನ ದೇವಾಲಯಗಳ ಬಗ್ಗೆ ಕೇಳಿದರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ವಿಜ್ಞಾನಿಗಳು ಎಷ್ಟೇ ಸಂಶೋಧನೆ ಮಾಡಿದರೂ ಈ ರಹಸ್ಯಗಳನ್ನು ಭೇದಿಸಲು ಇನ್ನೂವರೆಗೂ ಸಾಧ್ಯವಾಗಿಲ್ಲ. ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದರೆ ನಾವು ಹೇಳುವ ಈ ವಿಚಿತ್ರ ದೇವಾಲಯಗಳ ಬಗ್ಗೆ ನೀವು ಕೇಳಿದರೆ ನೀವು ನಿಜಕ್ಕೂ ಬೆಚ್ಚಿ ಬೀಳುತ್ತೀರಾ. ಅಚಲೇಶ್ವರ ಮಹಾದೇವ ದೇವಾಲಯ, ರಾಜಸ್ಥಾನ. ಸ್ನೇಹಿತರೆ, ನಾವು ಹೇಳಲು ಹೊರಟಿರುವ ಮೊದಲನೆಯ ನಿಗೂಢ ಶಿವನ ದೇವಾಲಯ ರಾಜಸ್ಥಾನದ ಧೋಲ್ಪುರ್ನಲ್ಲಿರುವ ಅಚಲೇಶ್ವರ ಮಹಾದೇವ ದೇವಾಲಯ. ಇಲ್ಲಿರುವ ಶಿವಲಿಂಗದ ವಿಶೇಷತೆ ಏನೆಂದರೆ ಇದು ದಿನಕ್ಕೆ 3 ಬಾರಿ ತನ್ನ ಬಣ್ಣವನ್ನು ಬದಲಾಯಿಸುತ್ತದೆ. ಹೌದು, ನೀವು ಕೇಳಿದ್ದು ನಿಜ. ಇಲ್ಲಿನ ಶಿವಲಿಂಗ ಮುಂಜಾನೆ ಕೆಂಪು ಬಣ್ಣದಲ್ಲಿದ್ದರೆ ಮಧ್ಯಾಹ್ನದ ಸಮಯದಲ್ಲಿ ಕೇಸರಿ ಬಣ್ಣಕ್ಕೆ ತಿರುಗುತ್ತದೆ. ಇನ್ನು ಸಂಜೆಯ ಹೊತ್ತಿಗೆ ಅದು ಬೂದು ಬಣ್ಣಕ್ಕೆ ಬದಲಾಗುತ್ತದೆ. ವಿಜ್ಞಾನಿಗಳು ಇಲ್ಲಿನ ಕಲ್ಲಿನ ಸ್ಯಾಂಪಲ್ ತೆಗೆದುಕೊಂಡು ಹೋದರೂ ಇಲ್ಲಿಯವರೆಗೂ ಇದು ಯಾವ ಜಾತಿಗೆ ಸೇರಿದ ಕಲ್ಲು ಅಂತ ಪತ್ತೆ ಮಾಡೋಕೆ ಇಂದಿಗೂ ಸಾಧ್ಯವಾಗಿಲ್ಲ. ಈ ಶಿವಲಿಂಗದ ಕೆಳಗೆ ಒಂದು ಸಣ್ಣ ಹಳ್ಳವಿದೆ. ಅಲ್ಲಿನ ಜನರು ಹೇಳುವ ಪ್ರಕಾರ ಇದು ನೇರವಾಗಿ ಪಾತಾಳಕ್ಕೆ ಸಂಪರ್ಕ ಹೊಂದಿದೆಯಂತೆ. ಸಾವಿರಾರು ವರ್ಷಗಳಿಂದ ಇಲ್ಲಿಗೆ ಲಕ್ಷಾಂತರ ಲೀಟರ್ ನೀರು ಸುರಿದರೂ ಆ ಹಳ್ಳ ಇನ್ನೂ ತುಂಬಿಲ್ಲ. ಆ ನೀರೆಲ್ಲ ಎಲ್ಲಿ ಹೋಗುತ್ತಿದೆ, ಭೂಮಿಯ ಯಾವ ಆಳಕ್ಕೆ ಹೋಗುತ್ತಿದೆ ಎನ್ನುವುದು ಇಂದಿಗೂ ಬಿಡಿಸಲಾಗದ ಒಗಟಾಗಿದೆ. ಸ್ಥಳೀಯರು ಹೇಳುವ ಪ್ರಕಾರ ಅಮಾವಾಸ್ಯೆಯ ರಾತ್ರಿ ಇಲ್ಲಿ ಶಿವನ ಡಮರುಗ ಬಾರಿಸುವ ಸದ್ದು ಕೇಳಿಸುತ್ತದೆಯಂತೆ. ಇಲ್ಲಿ ಶಿವನ ಹೆಬ್ಬೆರಳಿನ ಗುರುತಿದೆ. ಆ ಒಂದು ಹೆಬ್ಬೆರಳು ಇಡೀ ಪರ್ವತವನ್ನೇ ಹಿಡಿದುಕೊಂಡಿದೆ ಎಂಬುದು ಇಲ್ಲಿನ ಜನರ ಗಾಢ ನಂಬಿಕೆ. ಸ್ತಂಭೇಶ್ವರ ಮಹಾದೇವ ದೇವಾಲಯ, ಗುಜರಾತ್. ಸ್ನೇಹಿತರೆ, ನೀವು ಎಂದಾದರೂ ಕಣ್ಮರೆಯಾಗುವ ದೇವಸ್ಥಾನದ ಬಗ್ಗೆ ಕೇಳಿದ್ದೀರಾ? ಹೌದು, ಗುಜರಾತ್ನ ಕವಿ ಕಂಬೋಯಿ ಎಂಬಲ್ಲಿರುವ ಈ ಮಂದಿರ ದಿನಕ್ಕೆ 2 ಬಾರಿ ಮನುಷ್ಯರ ಕಣ್ಣಿಗೆ ಕಾಣಿಸುವುದೇ ಇಲ್ಲ. ಈ ಮಂದಿರ ಇರುವುದು ಅರಬ್ಬಿ ಸಮುದ್ರದ ತೀರದಲ್ಲಿ. ದಿನಕ್ಕೆ 2 ಬಾರಿ ಸಮುದ್ರದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾದಾಗ ಇಡೀ ಮಂದಿರ ಸುಮಾರು 20 ರಿಂದ 30 ಅಡಿಗಳಷ್ಟು ನೀರಿನ ಅಡಿಯಲ್ಲಿ ಮುಳುಗಿ ಹೋಗುತ್ತದೆ. ಆಗ ಕೇವಲ ಗೋಪುರದ ಮೇಲಿರೋ ಧ್ವಜ ಮಾತ್ರ ನೀರಿನ ಮೇಲೆ ಕಾಣಿಸುತ್ತದೆ. ಅಲೆಗಳು ಇಳಿದಾಗ ಸಮುದ್ರವೇ ಈ ದೇವಾಲಯಕ್ಕೆ ದಾರಿ ಬಿಟ್ಟು ಕೊಡುತ್ತದೆ. ಆಗ ಭಕ್ತರು ಮರಳಿನ ಮೇಲೆ ನಡೆದುಕೊಂಡು ಹೋಗಿ ದರ್ಶನ ಪಡೆಯಬಹುದು. ವಿಚಿತ್ರ ಅಂದರೆ ಸಮುದ್ರದ ಉಪ್ಪು ನೀರಿನಲ್ಲಿ ಸಾವಿರಾರು ವರ್ಷಗಳಿಂದ ಈ ಲಿಂಗಗಳಿದ್ದರೂ ಇವುಗಳಿಗೆ ಕಿಂಚಿತ್ತೂ ಹಾನಿಯಾಗಿಲ್ಲ. ಶಿವ ಮತ್ತು ಪಾರ್ವತಿ ದೇವಿಯ ಹಿರಿಯ ಮಗನಾದ ಸುಬ್ರಹ್ಮಣ್ಯನು ತನ್ನ ಶತ್ರುವಾಗಿದ್ದರೂ ಸಹ ಶಿವನ ಭಕ್ತನಾಗಿದ್ದ ತಾರಕಾಸುರನನ್ನು ಕೊಂದಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ಈ ಲಿಂಗವನ್ನು ಇಲ್ಲಿ ಸ್ಥಾಪಿಸಿದನು ಎನ್ನಲಾಗುತ್ತದೆ. ಇಲ್ಲಿನ ಮೀನುಗಾರರು ಹೇಳುವ ಪ್ರಕಾರ ಮಂದಿರ ಮುಳುಗಿದಾಗ ನೀರಿನ ಅಡಿಯಲ್ಲಿ ವಿಚಿತ್ರವಾದ ಬೆಳಕು ಕಾಣಿಸುತ್ತದೆಯಂತೆ. ಬೋರೇಶ್ವರನಾಥ ಮಹಾದೇವ ಮಂದಿರ, ಮಧ್ಯಪ್ರದೇಶ. ಸ್ನೇಹಿತರೆ, ಈಗ ನಾನು ಹೇಳಲಿರುವ ಮಂದಿರದ ಕತೆ ಕೇಳಿದರೆ ನಿಮ್ಮ ಮೈ ಜುಮ್ ಅನ್ನೋದು ಗ್ಯಾರಂಟಿ. ಮಧ್ಯಪ್ರದೇಶದ ಬಿಂಡ್ ಜಿಲ್ಲೆಯಲ್ಲಿರುವ ಈ ಬೋರೇಶ್ವರ ಮಹಾದೇವ ಮಂದಿರ ಕೇವಲ ದೇವಾಲಯವಲ್ಲ, ಅದೊಂದು ನಿಗೂಢ ಲೋಕ. ಇಲ್ಲಿನ ಹಿರಿಯರು ಮತ್ತು ಸ್ಥಳೀಯರ ನಂಬಿಕೆಯ ಪ್ರಕಾರ ಈ ಭವ್ಯ ದೇವಾಲಯವನ್ನು ಕಟ್ಟಿದ್ದು ಮನುಷ್ಯರಲ್ಲ, ಬದಲಾಗಿ ಕೇವಲ ಒಂದೇ ಒಂದು ರಾತ್ರಿಯಲ್ಲಿ ಭೂತಗಳು ಮತ್ತು ಅದೃಶ್ಯ ಶಕ್ತಿಗಳು ಸೇರಿ ಈ ಮಂದಿರವನ್ನು ನಿರ್ಮಿಸಿದವಂತೆ. ಬೆಳಗಾಗುವಷ್ಟರಲ್ಲಿ ಈ ದೇವಸ್ಥಾನ ಸಿದ್ಧವಾಗಿತ್ತು ಎಂಬುದು ಇಲ್ಲಿನ ಅತಿದೊಡ್ಡ ನಂಬಿಕೆ. ಇಲ್ಲಿರುವ ಶಿವಲಿಂಗಕ್ಕೆ ನೀವು ಎಷ್ಟು ಕ್ವಿಂಟಲ್ ಅಕ್ಕಿ ತಂದು ಸುರಿದರೂ ಆ ಶಿವಲಿಂಗವನ್ನು ಪೂರ್ಣವಾಗಿ ಅಕ್ಕಿಯಿಂದ ಮುಚ್ಚಲು ಸಾಧ್ಯವೇ ಇಲ್ಲವಂತೆ. ಅಷ್ಟೇ ಅಲ್ಲದೆ ಈ ಶಿವಲಿಂಗಕ್ಕೆ ನೀವು ಎಷ್ಟೇ ಲೀಟರ್ ನೀರು ಸುರಿದು ಅಭಿಷೇಕ ಮಾಡಿದರೂ ಒಂದು ಹನಿ ನೀರು ಕೂಡ ಮಂದಿರದ ಆಚೆ ಬರುವುದಿಲ್ಲ. ಆ ನೀರೆಲ್ಲ ಭೂಮಿಯ ಆಳಕ್ಕೆ ಹೋಗುತ್ತದೆಯೋ ಅಥವಾ ಪಾತಾಳಕ್ಕೆ ಹೋಗುತ್ತದೆಯೋ ಎಂಬುದು ಇಂದಿಗೂ ಒಂದು ಬಗೆಹರಿಯದ ರಹಸ್ಯ. ಈ ಮಂದಿರದ ಒಳಗೆ ಒಂದು ರಹಸ್ಯ ಸುರಂಗವಿದ್ದು ಅದು ನೇರವಾಗಿ ಅಟರ್ ಎಂಬ ಕೋಟೆಗೆ ತಲುಪುತ್ತದೆ ಎಂದು ಹೇಳಲಾಗುತ್ತದೆ. ರಾತ್ರಿ ಹೊತ್ತು ಇಲ್ಲಿ ನಂದಿ ಮಹಾರಾಜರು ಸಂಚರಿಸುವ ಸದ್ದು ಕೇಳಿಸುತ್ತದೆ ಎಂಬ ವದಂತಿಯೂ ಇದೆ. ಬಿಜ್ಲಿ ಮಹಾದೇವ ದೇವಾಲಯ, ಹಿಮಾಚಲ ಪ್ರದೇಶ. ಸ್ನೇಹಿತರೆ, ಹಿಮಾಚಲ ಪ್ರದೇಶದ ಕುಲ್ಲು ಕಣಿವೆಯಲ್ಲಿರುವ ಈ ದೇವಾಲಯದ ಕತೆ ಕೇಳಿದರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಇಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ಶಿವಲಿಂಗದ ಮೇಲೆ ಸಿಡಿಲು ಬಡಿಯುತ್ತದೆ. ಇದರಿಂದಾಗಿ ಆ ಶಿವಲಿಂಗವು 100 ತುಂಡುಗಳಾಗಿ ಛಿದ್ರವಾಗುತ್ತದೆ. ಆದರೆ ಆಶ್ಚರ್ಯ ಏನಂದರೆ ದೇವಾಲಯದ ಅರ್ಚಕರು ಬೆಣ್ಣೆಯನ್ನು ಬಳಸಿ ಆ ಶಿವಲಿಂಗದ ತುಂಡುಗಳನ್ನು ಸೇರಿಸಿದಾಗ ಅದು ಮತ್ತೆ ಮೊದಲಿನಂತೆಯೇ ಪೂರ್ಣಗೊಳ್ಳುತ್ತದೆ. ಅಲ್ಲಿನ ಜನರ ನಂಬಿಕೆಯ ಪ್ರಕಾರ ಲೋಕಕ್ಕೆ ಬರುವ ಸಂಕಷ್ಟವನ್ನು ತಾನು ಎದುರಿಸಲು ಶಿವನೇ ತನ್ನ ಮೇಲೆ ಸಿಡಿಲನ್ನು ಹಾಕಿಕೊಳ್ಳುತ್ತಾನಂತೆ. ಇದು ನಿಜಕ್ಕೂ ನಡುಕು ಹುಟ್ಟಿಸುವ ಸತ್ಯ ಅಲ್ವಾ? ತುಂಗನಾಥ ದೇವಾಲಯ, ಉತ್ತರಾಖಂಡ. ಸ್ನೇಹಿತರೆ, ಪ್ರಪಂಚದ ಅತಿ ಎತ್ತರದ ಶಿವನ ದೇವಾಲಯ ಯಾವುದು ಗೊತ್ತಾ?
ಅದೇ ಉತ್ತರಾಖಂಡದ ತುಂಗನಾಥ. ಇದು ಸಮುದ್ರ ಮಟ್ಟದಿಂದ ಸುಮಾರು 12,000 ಅಡಿ ಎತ್ತರದಲ್ಲಿದೆ. ಈ ದೇವಾಲಯವನ್ನು ಪಾಂಡವರು ನಿರ್ಮಿಸಿದರು ಎಂದು ನಂಬಲಾಗಿದೆ. ವರ್ಷದ ಅರ್ಧ ಭಾಗ ಇದು ಹಿಮದಿಂದ ಮುಚ್ಚಲ್ಪಟ್ಟಿರುತ್ತದೆ. ಆದರೆ ಅಷ್ಟೊಂದು ಎತ್ತರಕ್ಕೆ ಆ ಬೃಹತ್ ಕಲ್ಲುಗಳನ್ನು ಆಗಿನ ಕಾಲದಲ್ಲಿ ಹೇಗೆ ತಂದರು ಅನ್ನುವುದು ಇಂದಿಗೂ ಇಂಜಿನಿಯರ್ಗಳಿಗೆ ದೊಡ್ಡ ಪ್ರಶ್ನೆಯಾಗಿದೆ. ಅಲ್ಲಿ ಶಿವನ ಭುಜಗಳನ್ನು ಪೂಜಿಸಲಾಗುತ್ತದೆ. ಅಲ್ಲಿನ ವಾತಾವರಣ ಮತ್ತು ಶಕ್ತಿ ಅದೆಂತಹದ್ದು ಅಂದರೆ ಅಲ್ಲಿ ಹೋದವರಿಗೆ ಅದೃಶ್ಯ ಶಕ್ತಿಯ ಅನುಭವವಾಗುತ್ತದೆಯಂತೆ. ಬೃಹದೀಶ್ವರ ದೇವಾಲಯ, ತಮಿಳುನಾಡು. ಸ್ನೇಹಿತರೆ, ಈಗ ನಾವು ದಕ್ಷಿಣದತ್ತ ಬರೋಣ. ತಮಿಳುನಾಡಿನ ತಂಜಾವೂರಿನಲ್ಲಿರುವ ಬೃಹದೀಶ್ವರ ದೇವಾಲಯವು ಕೇವಲ ಗುಡಿಯಲ್ಲ, ಇದು ಮನುಷ್ಯನ ಕಲ್ಪನೆಗೂ ಮೀರಿದ ಅದ್ಭುತ. ಈ ಬೃಹತ್ ಗೋಪುರದ ನೆರಳು ಮಧ್ಯಾಹ್ನದ ಸಮಯದಲ್ಲಿ ಭೂಮಿಯ ಮೇಲೆ ಎಲ್ಲೂ ಬೀಳುವುದಿಲ್ಲ. ಇದು ಹೇಗೆ ಸಾಧ್ಯ ಎಂದು ಇಂದಿಗೂ ಪತ್ತೆ ಮಾಡಲು ಸಾಧ್ಯವಾಗಿಲ್ಲ. ಆ ಗೋಪುರದ ತುದಿಯಲ್ಲಿರುವ ಕಲ್ಲು ಸುಮಾರು 80 ಟನ್ ತೂಕವಿದೆಯಂತೆ. ಸಾವಿರಾರು ವರ್ಷಗಳ ಹಿಂದೆ ಅಷ್ಟೊಂದು ಭಾರವಾದ ಕಲ್ಲನ್ನು ಅಷ್ಟು ಎತ್ತರಕ್ಕೆ ಹೇಗೆ ಏರಿಸಿದರು ಮತ್ತು ಯಾವುದೇ ಸಿಮೆಂಟ್ ಅಥವಾ ಅಂಟು ಬಳಸದೆ ಕೇವಲ ಇಂಟರ್ಲಾಕಿಂಗ್ ವಿಧಾನದಿಂದ ಇದನ್ನು ಹೇಗೆ ಕಟ್ಟಲಾಗಿದೆ ಎಂಬುದು ಇಂದಿಗೂ ವಿಜ್ಞಾನಕ್ಕೆ ಸವಾಲಾಗಿದೆ. ಲೇಪಾಕ್ಷಿಯ ನೇತಾಡುವ ಕಂಬ, ಆಂಧ್ರಪ್ರದೇಶ. ಇನ್ನು ನಮ್ಮ ನೆರೆಯ ರಾಜ್ಯ ಆಂಧ್ರಪ್ರದೇಶದ ಲೇಪಾಕ್ಷಿ ಮಂದಿರದಲ್ಲಿರುವ ಒಂದು ಕಂಬವು ಭೂಮಿಯ ಗುರುತ್ವಾಕರ್ಷಣೆಯನ್ನೇ ಸವಾಲು ಹಾಕುತ್ತಿದೆ. ಈ ಮಂದಿರದಲ್ಲಿ ಶಿವನು ಲಿಂಗದ ರೂಪದಲ್ಲೂ ಇದ್ದಾನೆ, ಜೊತೆಗೆ ಉಗ್ರ ವೀರಭದ್ರನ ರೂಪದಲ್ಲೂ ಇದ್ದಾನೆ. ಹಾಗಾಗಿ ಇದು ಭಾರತದ ಅತ್ಯಂತ ಶಕ್ತಿಶಾಲಿ ಶಿವನ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಇಲ್ಲಿ ಸುಮಾರು 70 ಕಂಬಗಳಿವೆ, ಆದರೆ ಅದರಲ್ಲಿ ಒಂದು ಕಂಬ ಮಾತ್ರ ನೆಲಕ್ಕೆ ತಾಗಿಲ್ಲ. ಕಂಬದ ಅಡಿಯಲ್ಲಿ ನೀವು ಒಂದು ತೆಳುವಾದ ಪೇಪರ್ ಅಥವಾ ಬಟ್ಟೆಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸರಾಗವಾಗಿ ತೂರಿಸಬಹುದು. ಬ್ರಿಟಿಷರ ಕಾಲದಲ್ಲಿ ಒಬ್ಬ ಇಂಜಿನಿಯರ್ ಇದು ಹೇಗೆ ಸಾಧ್ಯ ಎಂದು ತಿಳಿಯಲು ಆ ಕಂಬವನ್ನು ಸರಿಸಲು ಪ್ರಯತ್ನಿಸಿದ್ದನಂತೆ. ಆಗ ಇಡೀ ಮಂದಿರದ ಮೇಲ್ಛಾವಣಿಯೇ ಅಲುಗಾಡಲು ಶುರು ಮಾಡಿದ್ದರಿಂದ ಆತ ಹೆದರಿ ಅಲ್ಲಿಂದ ಓಡಿ ಹೋದನಂತೆ. ಸಾವಿರಾರು ವರ್ಷಗಳ ಹಿಂದೆ ಯಾವುದೇ ಆಧುನಿಕ ಯಂತ್ರಗಳಿಲ್ಲದೆ ಇಂತಹ ಅದ್ಭುತವನ್ನು ಹೇಗೆ ನಿರ್ಮಿಸಿದರು ಎಂಬುದು ಇಂದಿಗೂ ಪ್ರಶ್ನೆಯಾಗಿಯೇ ಉಳಿದಿದೆ. ಕೇದಾರನಾಥದ ನಿಗೂಢ ಭೀಮಶಿಲೆ, ಉತ್ತರಾಖಂಡ. ಸ್ನೇಹಿತರೆ, ಕೇದಾರನಾಥದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಆದರೆ 2013ರ ಆ ಕರಾಳ ರಾತ್ರಿಯ ರಹಸ್ಯ ಇಂದಿಗೂ ಜಗತ್ತಿನ 8ನೇ ಅದ್ಭುತದಂತಿದೆ. ಅವತ್ತು ಕೇದಾರನಾಥದಲ್ಲಿ ಪ್ರವಾಹ ಬಂದಾಗ ಇಡೀ ಊರೇ ಸ್ಮಶಾನವಾಗಿತ್ತು. ಬೃಹತ್ ಕಟ್ಟಡಗಳೇ ಕೊಚ್ಚಿ ಹೋದವು. ಆದರೆ ಈ ಮಂದಿರಕ್ಕೆ ಮಾತ್ರ ಒಂದು ಸಣ್ಣ ಪೆಟ್ಟು ಕೂಡ ಬೀಳಲಿಲ್ಲ. ಪ್ರವಾಹದ ನೀರು ಅಪ್ಪಳಿಸುವ ಕೆಲವೇ ಕ್ಷಣಗಳ ಮೊದಲು ಬೆಟ್ಟದ ಮೇಲಿಂದ ಒಂದು ಬೃಹತ್ ಬಂಡೆ ಉರುಳಿ ಬಂದು ಮಂದಿರದ ಹಿಂಭಾಗದಲ್ಲಿ ನಿಖರವಾಗಿ ನಿಂತುಕೊಂಡಿತು. ಇದರಿಂದಾಗಿ ಮಂದಿರದೊಳಗೆ ಆಶ್ರಯ ಪಡೆದಿದ್ದ ನೂರಾರು ಜನರು ಬದುಕುಳಿದರು. ಆ ಬಂಡೆ ಅಷ್ಟು ವೇಗವಾಗಿ ಬಂದರೂ ದೇವಾಲಯದ ಗೋಡೆಗೆ ಒಂದು ಸಣ್ಣ ಹಾನಿ ಕೂಡ ಮಾಡಲಿಲ್ಲ. ಇದನ್ನು ಭೀಮಶಿಲೆ ಅಂತ ಕರೆಯುತ್ತಾರೆ. ಸಾಕ್ಷಾತ್ ಈಶ್ವರನೇ ಬಂದು ಆ ಬಂಡೆಯ ರೂಪದಲ್ಲಿ ಮಂದಿರವನ್ನು ಕಾಪಾಡಿದ ಅಂತ ಭಕ್ತರು ಇಂದಿಗೂ ನಂಬುತ್ತಾರೆ. ವಿಜ್ಞಾನಿಗಳ ಪ್ರಕಾರ ಆ ಬಂಡೆ ಅಷ್ಟು ಸರಿಯಾದ ಜಾಗಕ್ಕೆ ಬಂದು ನಿಲ್ಲುವುದು ಅಸಾಧ್ಯದ ಮಾತು. ನೋಡಿದ್ರಲ್ಲ ಸ್ನೇಹಿತರೆ, ವಿಜ್ಞಾನ ಎಷ್ಟೇ ಬೆಳೆದರೂ ಪ್ರಕೃತಿಯ ಮತ್ತು ದೈವ ಶಕ್ತಿಯ ಮುಂದೆ ನಾವು ಇನ್ನೂ ಚಿಕ್ಕವರೇ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಮತ್ತಷ್ಟು ರೋಚಕ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.